ಶಿವ. ಹಾ ಸರ್. ಸರ್ ಪೇಷಂಟ್ ಎಷ್ಟು ಜನ ಬಂದಿದಾರಪ್ಪ? ಬಂದಿರ್ಬೇಕು ಸರ್, ಒಂದು 5 ಜನ. ಸರ್ ಆಯ್ತು, ಒಬ್ಬೊಬ್ಬರಾಗೆ ಕಳ್ಸಿ. ಸರಿ ಸರ್. ಡಾಕ್ಟ್ರ್ ಎಲ್ಲಿದಾರಪ್ಪ? ಒಳಗಿದ್ದಾರೆ. ಪೇಷಂಟ್ ನೋಡೋದ್ ಬಿಟ್ಟು ರೀಲ್ಸ್ ನೋಡ್ಕೊಂಡ್ ಕುಂತಿದ್ದಾರೆ. ಹೌದಾ? ಹೌದು. ನಿನ್ನ ಹೆಸರೇನಪ್ಪ? ಪಂಗಣ್ಣ. ನನ್ ಕಂಡೀಷನ್ ಸೀರಿಯಸ್ ಇದೆಯಪ್ಪ, ಸ್ವಲ್ಪ ಅರ್ಜೆಂಟ್ ಕಳ್ಸ ಒಳಗ. ಆಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಒಳಗೆ ಹೋಗಪ್ಪ. ಇದೇನೋ ನಿಂದು? ಡಾಕ್ಟ್ರೇ ನನ್ನ ಉಳಿಸಿ, ಡಾಕ್ಟ್ರೇ ಡಾಕ್ಟ್ರೇ ಉಳಿಸಿ, ಡಾಕ್ಟ್ರೇ ನನ್ನ. ಮೊದ್ಲು ಕುತ್ಕೊಂಡಿದ್ದೀರಲ್ಲ, ಸರಿ ಏನ್ ನಿಮ್ ಸಮಸ್ಯೆ? ಡಾಕ್ಟ್ರೇ ಬರೇ ಮರು ಕಾಯಿಲೆ ಡಾಕ್ಟ್ರೇ, ನನಗೇನು ನೆನಪು ಬರ್ತಾ ಇಲ್ಲ ಡಾಕ್ಟ್ರೇ. ಯಾವಾಗಿಂದ ನಿಮ್ಗೆ ಈ ಸಮಸ್ಯೆ? ಹೌದು ಸರ್. ಏ ಮಾರಾಯ, रुको जरा, ಅಂತ ಹೇಳಿದ. सबर करो, बोला धक्का मुक्की नहीं करने का। ನಾ ಹಂಗನ್ನ. ಅಯ್ಯೋ ನರ್ಸ್ ಸರ್ ಇವನಿಗೆ ಒಂದು ಇಂಜೆಕ್ಷನ್ ಕೊಡಿ. ಇವ್ನು ಇಂಜೆಕ್ಷನ್ ಕೊಡೋಕ್ಕಿಂತ ಮುಂಚೆ ನನಗೆ BP ಜಾಸ್ತಿ ಆಗ್ಬಿಡ್ತೈತಿ. ಬರೀ. ಎಸ್ ಸರ್. ಜಾಗ್ಬೇಡು ನಲಕ್ಕೋ. ನೆಕ್ಸ್ಟ್ ಏನಾಯ್ತಪ್ಪ? ಡಾಕ್ಟ್ರೆ ಫುಲ್ಲು ಹೊಟ್ಟೆ ನೋಯ್ತಾ ಇದೆ. ಎಲ್ಲಿ ನೋಡ್ತಾ ಇದೆಯಪ್ಪ? ಹೊಟ್ಟೆ ನೋಯ್ತಾ ಇದೆ ಸರ್. ಹೌದಾ, ಕುತ್ಕೋ. ನಿನ್ನ ಹೆಸರೇನು? ಫಸ್ಟ್ ಟೈಮಾ? ಹಲೋ, ಕ್ಲಿನಿಕ್ಗೆ ಬಂದಿರೋದು ಫಸ್ಟ್ ಟೈಮಾ ಅಂತ ಕೇಳ್ದೆ. ಎಷ್ಟೊಂದು ನಾಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹೌದು ಡಾಕ್ಟ್ರೆ, ಫಸ್ಟ್ ಟೈಮ್ ಬಂದಿರೋದು. ಯಾವಾಗಿಂದಪ್ಪ ನೋಡ್ತಾ ಇರೋದು? ಸರ್ ನಿನ್ನೆಯಿಂದ ನೋಡ್ತಾ ಇದೆ ಸರ್. ಎಲ್ಲಾದ್ರೂ ಇದೆಯೇನ? ಇಲ್ಲ ಸರ್, ಊಟ ಮಾಡಿದ ತಕ್ಷಣ ನೋವುತೈತಿ. ಉಚ್ಚೆಯಲ್ಲಿ ಹೋಗ್ತೀಯಲ್ಲ, ಅನಿಯಾನ ಯಾಕೆ ಬರುತ್ತಾ? ಇಲ್ಲ ಫಾಸ್ಟ್ ಆಗಿ ಬರುತ್ತಾ? ಇಲ್ಲ ಮೀಡಿಯಂ ಆಗಿ ಬರುತ್ತಾ? ಇಲ್ಲ ಸರ್, ಆ ತರ ಏನೋ ಇಲ್ಲ, ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ. ಯಾವ ತರ ಹೋಗ್ತಾ ಇದೆ? ಸರ್ ಉಚ್ಚೆ ಬಂದಾಗ ಆಗುತ್ತೆ, ಬರಲ್ಲ ಸರ್. ಅನಿಯನೇ ಬಂದಾಗತ್ತೆ, ಬರಲ್ಲ ಸರ್. ಯಾವ ಕಲರ್ ಹೋಗ್ತಾ ಇದೆ ಅಂತ ಕೇಳಿದ್ದು. ಸರ್ ನಾನ್ ನೋಡಿಲ್ಲ ಸರ್. ಅಲ್ಲಪ್ಪ, ಉಚ್ಚೆ ಕೆಂಪ್ ಕಲರ್ ಬರುತ್ತಾ? ಇಲ್ಲ ಹಳದಿ ಕಲರ್ ಬರುತ್ತಾ? ಇಲ್ಲ ವೈಟ್ ಕಲರ್ ಬರುತ್ತಾ? ಸರ್ ನಾನು ಅಬ್ಸರ್ವ್ ಮಾಡಿಲ್ಲ ಸರ್. ಹೌದಾ, ಸರಿ ಬೆಡ್ ಮೇಲೆ ಮಲ್ಕೊ, ಬಂದು ಚೆಕ್ ಮಾಡ್ತೇನೆ. ಓಕೆ ಸರ್. ಕೆಮ್ಮು ಕೆಮ್ಮು. ಹಲೋ, ನಾನೇನಿಲ್ಲಿ ಮಸಾಜ್ ಮಾಡ್ತಿಲ್ಲ. ಅವಾಗಿಂದ ಕೆಮ್ಮು ಕೆಮ್ಮು ಅನ್ನಕತ್ತೀನಿ. ಏನ್ ಮಾಡಕತ್ತೀನಿ? ಕೆಮ್ಮ ಹೆಂಗ್ ಕೆಮ್ಮ ಗೊತ್ತಾ? ಬೀಜ ಸಮೇತ ಅಳಗಾಡ್ಬೇಕು, ಹಂಗ್ ಕೆಮ್ಮ. ಆಯ್ತು ಸರ್. ಎಲ್ಲ ಚೆಕ್ ಮಾಡಿದೆ, ಒಳಗಡೆ ಏನು ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ನಾರ್ಮಲ್ ಇದೆ. ಕೆಲವೊಂದಿಷ್ಟು ಮಾತ್ರೆಗಳನ್ನ ಕೊಡ್ತೀನಿ, ಅದನ್ನ ಟೈಮ್ ಸರಿ ತಗೋ. ಆಮೇಲೆ ಕೆಲವೊಂದು ಸ್ಕ್ಯಾನಿಂಗ್ ಹೇಳ್ತೀನಿ, ಅದು ಮಾಡ್ಸ್ಕೊಂಡ್ ಬಾ, ಆಯ್ತಾ? ಚಿಕನ್ ಮಟನ್ ಏನಾದ್ರೂ ತಿಂತೀಯನ? ಹ್ಞೂ ಸರ್, ವಾರದಲ್ಲಿ 3-4 ದಿನ ಚಿಕನ್ ಮಟನ್ ತಿಂತೀವಿ ಸರ್. ಕಮ್ಮಿ ಮಾಡ್ಬೇಕಪ್ಪ, ಜಾಸ್ತಿ ನೀರ್ ಕುಡಿಬೇಕು, ಆಯ್ತಾ? ಸರ್ ರಾತ್ರಿ ಗಜ್ಮ ಮಾಡೋದ್ರಿಂದ ಏನಾದ್ರು ಆಗ್ತಾ ಇದೆಯಾ? ಹ್ಞೂಪ್ಪ, ಬರುತ್ತ. ಶಕ್ತಿ ಇದೆ ಅಂತ 6 ಸಲ ಗುದ್ದಾಡಕ್ ಹೋಗ್ಬಾರ್ದು. ಈ ವಾರದಲ್ಲಿ 3-4 ಸಲ ಮಾತ್ರ ಗುದ್ದಾಡ್ಬೇಕು, ಆಯ್ತಾ? ರೆಡಿ? ನೆಕ್ಸ್ಟ್. खत्म, बाय बाय। अबे साले, ಇದೇನು ಕ್ಲಿನಿಕ್ ಕಲ್ ತಗೊಂಬಂದಿದ್ಯಾ? ನಾನ್ ಡಾಕ್ಟ್ರ ಇಲ್ಲ ಶಿಲ್ಪಿನ? ಡಾಕ್ಟ್ರೇ ಮೊನ್ನೆ ಹೇಳಿದ್ರಲ್ಲ, ಭಾರವಾದ ವಸ್ತು ಎತ್ಕೊಂಡ್ಬಂದ್ರೆ ಸೊಂಟ ನೋವು ಬರುತ್ತೆ ಅಂತ, ಅದಕ್ಕೆ ಈ ಕಲ್ಲನ್ನ ಎತ್ಕೊಂಡ್ಬಂದಿನಿ. ಆದ್ರೆ ನನಗ ಕಾಲ್ ನೋವು ಬರ್ತಿದೆ. ನೀವ್ ಹೇಳಿ ಸುಳ್ಳ ಏನ ಕಾಲ ಸೊಂಟಕ್ ಜಾಗ ಬಂದೈತ? ನರ್ಸ್, ನನಗೆ ವಿಷಯ ಕೊಟ್ಬಿಡು. ನೋಡಪ್ಪ ಶಶಿ, ಕಲ್ ಎತ್ತಬಾರ್ದು ಅಂದ್ರೆ ಎತ್ತಬಾರ್ದು. ಅದ್ ಎತ್ತಿದ್ರೆ ಎಲ್ಲಿ ನೋವು ಬರ್ತಂತ ರೂಲ್ಸ್ ಇಲ್ಲ. ಹೌದಾ ಡಾಕ್ಟ್ರೇ? ಈ ಕಲ್ಲು ನಿನ್ ಕಾಲ್ ಮೇಲೆ ಹಾಕ್ಬಿಡ್ತೀನಿ, ಎಲ್ಲಿ ನೋವು ಆಗುತ್ತಂತ ಗೊತ್ತಾಗುತ್ತೆ. ಅಯ್ಯೋ ದೇವ್ರೆ, ಮೊದ್ಲು ಹೊರಗೆ ಹೋಗು. ಯಪ್ಪ, ಸ್ವಲ್ಪ ಯಾಮಾರಿದ್ರು ನನ್ ತಲೆ ಹೊಡೆದು ಹಾಕ್ಬಿಡ್ತಿದ್ದ. ಎಂತೆಂತ ಪೇಷಂಟ್ ಬರ್ತಾರೋ ಮರೆಯ. ಗಣೇಶ್ ಅಂದ್ರೆ ಯಾರಪ್ಪ? ನಾನಾರಿ. ಡಾಕ್ಟರ್ ಒಳಗ್ ಕರೀತಿದ್ದಾರೆ, ಮೊದ್ಲು ಫೀಸ್ ಕಟ್ಟೋಗಪ್ಪ. ಎಷ್ಟಪ್ಪ? 500? ನೀನ 500 ತಗೊಂಡೆ ಅಂದ್ರ ನಿಮ್ಮ ಡಾಕ್ಟರ್ ನಂದು ಹೊರ ಬರೋದೀಗ 12 ಮಾಡ್ತಾನ.
ನಮಸ್ಕಾರ ರೀ ಡಾಕ್ಟ್ರ. ಹೇಳಪ್ಪ ಏನೇನ್ ಸಮಸ್ಯೆ? ಏನಾಗೈತೆ ಅಂತ ಸಮಸ್ಯೆ ಏನ್ ಹೇಳ್ಬೇಕ್ರಿ? ಸಮಸ್ಯೆ ಗೊತ್ತಿದ್ರಂದ್ರ ನಿಮ್ಗೆ ಯಾಕೆ ಬರ್ತಿದ್ ನಾನು ಇಲ್ಲಿ? ನಿಮ್ಗೆ ಏನ್ ಸಮಸ್ಯೆ ಆಗೈತಿ ಅಂತ ನೀವ್ ಹೇಳಿದ್ರೆ ಅದಕ್ಕೆ ನಾ ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀರಲ್ಲ. ಬಾಳ ಅಂದ್ರ ಬಾಳ ಹೊಟ್ಟೆ ನೇಸಕತ್ತೈತ್ರಿ ಡಾಕ್ಟ್ರ. 2 ಪ್ಲೇಟ್ ಗೋಬಿ ತಿನ್ನೇರಿ, 3 ಪ್ಲೇಟ್ ಎಗ್ ರೈಸ್ ರೀ, ಪಾನಿಪೂರಿ ತಿನ್ನೇರಿ, ಒಂದ್ ಐಸ್ ಕ್ರೀಮ್ ತಿಂದೇನ್ರಿ. ಹೊಟ್ಟೆ ಅನ್ನೋದು ನಿಬ್ರಾಗಿ ಹೋಗೈತ್ರಿ. ಇದು ನಿನಗೆ ಮಾಮೂಲಿನ ಅಲ್ವೋ? ಅದು ಹೊಟ್ಟೆನಾ ಏನು ಹೋಟೆಲ್ ಬಫೆಟಾ? ಹೌದು, ಎಕ್ಸರ್ಸೈಸ್ ಏನಾದ್ರು ಮಾಡ್ತೇನ? ಹ್ಞೂ ಮಾಡ್ತೀನಲ್ಲ. ಇನ್ನೇನು ಫೋನ್ ಸ್ವಿಚ್ ಆಫ್ ಆಕೈತಿ ಅಂದಾಗ ಹೋಗಿ ಫೋನ್ ಚಾರ್ಜ್ ಇಡ್ತ ನೋಡ್ರಿ. ಎಲ್ಲಿ ನೀನ್ ನಾಲಿಗೆ ತೋರ್ಸ. ಮೇಲೆ ಮಾಡು. ಹಾ, ಸೀರಿಯಸ್ ಕಂಡೀಷನ್ ಇದೆ. ಏನಾಗೈತ್ರಿ? ನೀನ್ ತಿಂದಿದ್ಯಲ್ಲಪ್ಪ ನಿನ್ ನಾಲಿಗೆಯಲ್ಲಿ ಪಾನಿಪೂರಿ ಮಸಾಲ ಪೂರಿ ಎಲ್ಲ ಹಂಗೆ ಅದಾವ. ಅದಕ್ಕ ನರ್ಸ್ ಒಂದ್ ಇಂಜೆಕ್ಷನ್ ತಮ್ಮನೆ. ಇಂಜೆಕ್ಷನ್ ರೀ ಕಾಂಪೌಂಡ್ರ, ಸ್ವಲ್ಪ ಡಾಕ್ಟರ್ ಇದ್ರು ಕರೀರಿ. ಹೊಟ್ಯಾಗ ಒಂಥರ ಗಿರಣಿಗೆ ತಿರ್ಗಾಕತೈತಿ. ಲೇರಂಗ್ಯ ಜರ ದಮ್ ತಗಲೇಪ. ಡಾಕ್ಟರ್ ಸಾಹೇಬರ ಒಳಗಡೆ ಇಂಜೆಕ್ಷನ್ ಕೊಡಕತ್ತಾರ. ನೀಂಗ್ ಹೋದ್ರಿದ್ರ ಡಾಕ್ಟರ್ ಸಾಹೇಬರ ಕೈ ನಡ್ಗೆ ಬೇರೆ ಕಡೆ ಏನಾದ್ರು ಚುಚ್ಬಿಟ್ರೆ ಏನ್ ಮಾಡ್ತೀಯ? ಅಯ್ಯೋ, ನನ್ ಪ್ರಾಣ ಹೋಗತೈತಿ. ನೀನಾರ ಒಂದ್ ಗುಳಿಗೆ ಕೊಡ್ಲಿ ಕಾಂಪೌಂಡ್ರ. ನಾನ್ ಕೊಡೋ ಒಂದ್ ಗುಳಿಗ ನಿನ್ ಹೊಟ್ಟೆ ನೋವು ಹೋಗ್ತದ, ಅದ್ರ ಜೊತೆಗ ನಿನ್ ಉಸಿರು ಗಪ್ಪಾಗ್ತದ. ಏನ್ ಲೇಶು? ಯಾರದು ಅವಾಗಿಂದ ಪ್ಯಾಸೆಂಜರ್ ಬಸ್ ಸ್ಟ್ಯಾಂಡ್ ತರ ಆಡಕ? ನಾನಾ ರೀ ಡಾಕ್ಟರ್ ರಂಗಣ್ಣ. ಏನಾಗೈತಪ್ಪ? ನಿನ್ನೆ ರಾತ್ರಿಯಿಂದ ಹೊಟ್ಯಾಗ ಡವ ಡವ ಅನ್ನಕತೈತಿ. ಜರ ಗಟ್ಟಿ ಮದ್ ಕೊಡ್ರಿ ಅಪ್ಪ. ಆಯ್ತು, ಒಳಗಡೆ ಬೆಡ್ ಮೇಲೆ ಮಲ್ಕೋಬಾ, ಚೆಕ್ ಮಾಡ್ತೀನಿ. ಹ್ಞೂನ್ರಿ ಸರ್. ಮಲ್ಕ. ಸತ್ಯ ನಾನು ಡಾಕ್ಟ್ರ ಸ್ಟೆಟಸ್ಕೋಪ್ ಕಿವ್ಯಾಗ ಹಾಕೋರಿ. ಸಾರಿ ಸರ್, ಗೊತ್ತಾಗಲಿಲ್ಲ. ಎಲ್ಲಿ ನೋವ್ತೈತಾ? ಹ್ಞೂ ರೀ, ಅಲ್ಲೇ ನೋವು ಆಗ್ತೈತಿ. ಇಲ್ಲಿ ನೋವ್ತೈತಾ? ಹ್ಞೂ, ಇಲ್ಲಿ ನೋಯ್ತೈತ್ರಿ. ಇಲ್ಲಿ ಅಲ್ಲಿನೂ ರೀ. ಇವನಿಗೆ ಅಪಾಯಿಂಟೆನ್ಸ್ ಆಗಿರ್ಬೋದು ನೋಡಪ್ಪ. ಇರ್ಬೋದ್ರಿ ಡಾಕ್ಟ್ರ. ನಿನ್ನೆ ನಿಲ್ಲಮ್ಮನ ಅಂಗಡಿಯಾಗ 3 ಪ್ಲೇಟ್ ಮಿರ್ಚಿ ಬಜ್ಜಿ ಮತ್ತೆ 2 ಕಡಕ್ ಚಾ ಕುಡಿಸಿದ್ದ. ನಾ ಕಣ್ಣಾರೆ ನೋಡಿನ್ರಿ. ನಿಮ್ಗೆ ಅಪೆಂಡಿಕ್ಸ್ ಆಗಿಲ್ರಿ, ಈಗ ಮಿರ್ಚಿ ಸಕಸ ಆಗೈತಿ. ಲೇ ಶಾಣ, ಇನ್ನೇನ್ ಕಂಪೌಂಡ್ರ ಇಲ್ಲ ಹೋಟ್ಲ್ ಸಪ್ಲೈ ಇರ್ಲಿ? ಸುಮ್ಮನೆ ಸ್ವಲ್ಪ ನೋಡಪ್ಪ ರಂಗಣ್ಣ, ನಿನ್ ಹೊಟ್ಟಿ ಒಳಗ ಗ್ಯಾಸ್ ಜಾಸ್ತಿ ಆಗೈತಿ. ಅದನ್ನ ಆಪರೇಷನ್ ಮಾಡಿ ಹೊರಗೆ ತೆಗಿಬೇಕು. 15,000 ಖರ್ಚಾಗತ್ತೆ ನೋಡ. ಏನಂದ್ರೆ ಶಟಪ್ ಡಾಕ್ಟ್ರಿ? 15,000ನಾ? ನಮ್ಮ ಮನೇಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆದ್ರೆ 800 ರೂಪಾಯಿ ಕೊಟ್ಟು ಹೊಸದ್ ಹಾಕ್ಸ್ತೀವಿ. ನನ್ನ ಹೊಟ್ಟೆಲಿರೋ ಗ್ಯಾಸ್ ತೆಗಿಯಾಕ 15,000ನಾ? ಗ್ಯಾಸ್ ಸಿಲಿಂಡರ್ ಗೌರ್ಮೆಂಟ್ ಸಬ್ಸಿಡಿ ಇರ್ತದ. ನೀನ್ ಹೊಟ್ಟೆಲಿರೋ ಗ್ಯಾಸ್ಗೆ ಡಾಕ್ಟರ್ GST ಹಾಕ್ತಾರ. ನೋಡ್ರಂಗಣ್ಣ, ನಿನಗೊಂದು ಸಿರಪ್ ಕೊಡ್ತೀನಿ. ಆದ್ರೆ ಒಂದ್ ಕಂಡೀಷನ್, ಆ ಸಿರಪ್ ಕುಡಿದ್ಮೇಲೆ 1 ಗಂಟೆವರೆಗೂ ನೀನ್ ನೀರ್ ಕುಡಿಬಾರ್ದು. ಅದಕ್ಕೇನ್ ಡಾಕ್ಟ್ರೆ? ಸಿರಪ್ ಕುಡಿದು ಒಂದ್ 90 ಹಾಕೊಂತೀನಿ, ನೀರ್ ಮಾತ್ರ ಖಂಡಿತ ಮುಟ್ಟಲ್ಲ. ಲೇ ರಂಗ, ನಿನ್ ಹೊಟ್ಟೆ ನೋವಿಗೆ ಮದ್ದು ಕೊಡ್ಬೋದು, ಆದ್ರೆ ನಿನ್ ತಲೆಯಲ್ಲಿರೋ ಬುದ್ಧಿಗೆ ಯಾವ ಮದ್ದು ಇಲ್ಲ. ನಡಿ ಮರ ಇಲ್ಲಿಂದ. ಆಯ್ತು ತಗೋರಿ ಅಪ್ಪ, ಬರ್ತೀನಿ. ಶಿಟ್ ಅದಕ್ಕೆ ಮಾಡ್ಕೊಂತೀರಿ. ಇಂಥ ಪೇಷಂಟ್ ಬರ್ತಾರ ಮರ. ಡಾಕ್ಟ್ರ, ಪಕ್ಕದ ರೂಮಲ್ಲಿ ಪಂಗಣ್ಣ ಅವರು ಇಂಜೆಕ್ಷನ್ ತಗೊಳಕ್ಕೆ ರೆಡಿ ಇದ್ದಾರೆ. ಆದ್ರೆ ಯಾವ ಇಂಜೆಕ್ಷನ್ ಕೊಡ್ಬೇಕಂತ ಮಾಡ್ಬಿಟ್ಟಿದ್ದೇನೆ. ಅವ್ರಿಗೆ ನೀರಿನ ಇಂಜೆಕ್ಷನ್ ಕೊಟ್ಟು ಕಳ್ಸಿ. ಈಗ ನೆನಪಾತ್ ನೋಡ್ರಿ ನನಗೆ, ಯಾಕೆ ಮರು ಆಗ್ತಿತ್ತಂತ. ಅಬ್ಬಾ, ಅಂತೂ ನೆನಪಾಯ್ತಾ? ಹೇಳು ಯಾಕೆ? ಡಾಕ್ಟ್ರ, ಬೆಳಗ್ಗೆ ಇಡ್ಲಿ ತಿನ್ನ ಬದ್ಲಿ ಬೋಂಡ ತಿನ್ಬಿಟ್ಟಿ ನೋಡ್ರಿ, ಅದಕ್ಕ ಬೋಂಡ ಹತ್ರ ತಲೆ. ಶಶಿ, ಆ ಕಲ್ ನೀನ್ ತಗೊಂಬ. ಆ ಕಲ್ ತಗೊಂಡ್ ನಾನೇ ತಲೆ ಚಚ್ಕೊಂಡ್ಬಿಡ್ತೀನಿ. ಈ ಕ್ಲಿನಿಕ್ ಬಂದ್ ಮಾಡಿ ನಾನೇ ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ. ಡಾಕ್ಟ್ರ, ನೀವು ಹಿಮಾಲಯಕ್ಕಾದ್ರೂ ಹೋಗ್ರಿ, ಇಲ್ಲ ಹೊನ್ನವರಕ್ಕಾದ್ರೂ ಹೋಗ್ರಿ. ನನ್ನ ಸಂಬಳ ನನಗೆ ಕೊಟ್ಟು ಹೋಗ್ಬಿಡ್ರಿ. ಇಲ್ಲಾಂದ್ರೆ ನಾನು ಬ್ಯಾಗ್ ರೆಡಿ ಮಾಡ್ಕೊಂಡು ನಿಮ್ಗೆ ಬರ ಕಡಿ. ಬೇಡಪ್ಪ, ನೀನ್ ಅಲ್ಲಿ ಬಂದ್ರು ಪೇಷಂಟ್ ಲಿಸ್ಟ್ ತಗೊಂಡ್ಬರ್ತೀಯ. ಬೇಡ.